ವೃಷಭ ರಾಶಿಯವರ ಎರಡು ಪ್ರಧಾನವಾದಂತಹ ಸಮಸ್ಯೆಗಳಿಗೆ ಈ ವಿಡಿಯೋದಲ್ಲಿ ನಾನು ಒಂದು ಸುಲಭವಾದ ಸಂಕ್ಷಿಪ್ತವಾದಂತಹ ಪರಿಹಾರವನ್ನು ಕೊಡಲಿದ್ದೇನೆ. ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಪ್ರತಿಯೊಬ್ಬ ವೃಷಭ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಬೇಕು. ಸೊ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇನ್ಸ್ಟಾಗ್ರಾಮಲ್ಲೆಲ್ಲ ಶೇರ್ ಮಾಡಿಬಿಡಿ ರೀಲ್ಸ್ನ. ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ಏನಾದರೂ ಕ್ವೆಶ್ಚನ್ ಇದ್ದರೆ, ವಿಶೇಷವಾದಂಥ ಪ್ರಶ್ನೆಗಳಿದ್ದರೆ ಖಂಡಿತವಾಗಿ ನೀವು ಕಮೆಂಟ್ ಮಾಡ್ಬೋದು. ನಾನು ನಿಮ್ಮ ಕಮೆಂಟ್ಸ್ನ ಓದ್ತಾ ಇರ್ತಾನೆ. ಖಂಡಿತವಾಗಿ ಒಳ್ಳೆಯದಾಗಲಿ. ಎರಡು ಸಮಸ್ಯೆಗಳು. ಯಾವುದು ಎರಡು ಸಮಸ್ಯೆಗಳು? ಒಂದು ನಿಮ್ಮ ಬಂಗಾರದ ಸಮಸ್ಯೆ. ಅಂದರೆ ನೀವು ವೃಷಭ ರಾಶಿಯವರಾಗಿದ್ದು ಬಂಗಾರ ಖರೀದಿ ಮಾಡೋಕ್ಕಾಗ್ತಾ ಇಲ್ಲ ಅಂತ, ಅಥವಾ ಬಂಗಾರ ಅಡಮಾನ ಇಟ್ಬಿಟ್ಟಿದ್ದೀನಿ ಬಿಡಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ, ಗೋಲ್ಡ್ ಲೋನ್ ಅದೇ ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ಅಂತಲೋ, ಈ ಬಂಗಾರಕ್ಕೆ ಸಂಬಂಧಪಟ್ಟಂತಹ ಒಂದು ಸಮಸ್ಯೆಯಲ್ಲಿರುವಂತಹ ನೀವು ವೃಷಭ ರಾಶಿಯವರಾಗಿದ್ದರೆ, ಹಾಗೂ ಇನ್ನೊಂದು ದೊಡ್ಡ ಸಮಸ್ಯೆ ಇರತಕ್ಕಂಥದ್ದು ಭೂಮಿ. ಅಂದರೆ ನೀವು ವೃಷಭ ರಾಶಿಯವರಾಗಿದ್ದು ಭೂಮಿ ಖರೀದಿ ಮಾಡೋಕ್ಕಾಗ್ತಾ ಇಲ್ಲ, ಭೂಮಿ ಮಾರಾಟ ಮಾಡೋಕ್ಕಾಗ್ತಾ ಇಲ್ಲ, ಭೂಮಿದು ಯಾವುದೋ ಒಂದು ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀನಿ, ಹೊರಗೆ ಬರೋಕ್ಕಾಗ್ತಾ ಇಲ್ಲ, ಈ ಥರದ್ದೆಲ್ಲ ಟೆನ್ಷನಲ್ಲಿದ್ದೀರಾ ಅಂತಂದರೆ ಈ ವಿಡಿಯೋ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರಲಿದೆ. ಸೊ ಎರಡು ವಿಚಾರ, ಒಂದು ಬಂಗಾರದ ಸಮಸ್ಯೆ, ಇನ್ನೊಂದು ಭೂಮಿಯ ಸಮಸ್ಯೆ. ಈ ಎರಡು ಸಮಸ್ಯೆಗಳಿಗೆ ನಾನು ವೃಷಭ ರಾಶಿಯವರ ಈ ಎರಡು ಸಮಸ್ಯೆಗಳಿಗೆ ಈ ವಿಡಿಯೋದಲ್ಲಿ ಸುಲಭವಾದ ಪರಿಹಾರವನ್ನು ಹೇಳುವ ಪ್ರಯತ್ನವನ್ನು ಮಾಡಲಿದ್ದೇನೆ ಅಲ್ವಾ. ತುಂಬ ಇಂಪಾರ್ಟೆಂಟ್ ಅಲ್ವಾ? ಎಸ್. ನೋಡಿ, ಬಹಳ ಮುಖ್ಯವಾಗಿ ಎರಡು ಮಂತ್ರಗಳಿದೆ, ಎರಡು ಬೇರೆ ಬೇರೆ ಮಂತ್ರಗಳಿದೆ ನಮ್ಮಲ್ಲಿ, ವಿಶೇಷವಾದಂಥ ಪವರ್ಫುಲ್ ಮಂತ್ರಗಳದು. ಆ ಮಂತ್ರಗಳಲ್ಲಿ ಒಂದು ಬಂಗಾರದ ಸಮಸ್ಯೆಯನ್ನು ಪರಿಹಾರ ಮಾಡತಕ್ಕಂತಹ ಸ್ವರ್ಣಾಕರ್ಷಣ ಭೈರವ ಮಂತ್ರ ಅಂತ ಇದೆ. ಅಂದರೆ ಆ ಮಂತ್ರವನ್ನು ನೀವು ಕೇಳಿಸ್ಕೊಳ್ತಾ ಇದ್ದರೆ ನಿಮಗೆ ಬಂಗಾರದ ರಿಲೇಟೆಡ್ ಆಗಿರುವ ಸಮಸ್ಯೆಗಳೆಲ್ಲ ಪರಿಹಾರ ಆಗ್ತಾ ಬರುತ್ತೆ. ಸ್ವರ್ಣಾಕರ್ಷಣ ಭೈರವ ಮಂತ್ರ ಬಹಳ ಪವರ್ಫುಲ್ ಆಗಿರತಕ್ಕಂತಹ ಮಂತ್ರ ಆಗಿರುತ್ತೆ. ನೀವು ನಿಮ್ಮ ಮನೆಯ ಹತ್ತಿರದಲ್ಲೆಲ್ಲಾದರೂ ಭೈರವನ ದೇವಸ್ಥಾನ ಇದೆಯಾ ಅಂತ ನೋಡಿ, ಭೈರವೇಶ್ವರ ಸ್ವಾಮಿ ದೇವಸ್ಥಾನ ಅಂತ. ಸೊ ಆ ಭೈರವನ ದೇವಸ್ಥಾನದಲ್ಲಿ ಹೋಗಿ ನೀವು ಮಂಗಳವಾರದ ದಿವಸ ಅಥವಾ ಗುರುವಾರದ ದಿವಸ, ಇದು ಎರಡು ದಿನಗಳಲ್ಲಿ ಒಂದು ದಿವಸ ಆ ಭೈರವನ ದೇಗುಲದಲ್ಲಿ ಹೋಗಿ ಈ ಸ್ವರ್ಣಾಕರ್ಷಣ ಭೈರವ ಮಂತ್ರ ಏನಿದೆಯಲ್ಲ ಇದನ್ನು ನೀವು ಆ ದೇವಸ್ಥಾನದಲ್ಲಿ ಕೂತ್ಕೊಂಡು ಒಂದು 28 ಬಾರಿ ಅಥವಾ 108 ಬಾರಿ ನೀವು ಬರೆದು ಒಂದು ಪೇಪರಲ್ಲಿ ಬರೆದು ಒಂದು A4 ಶೀಟಲ್ಲಿ ಬರೆದು ಅದನ್ನು ಮಡಚಿ ಅಲ್ಲಿ ಸ್ವಾಮಿ ಹತ್ರ ಇಟ್ಟು ಪೂಜೆ ಮಾಡಿಸಿ ಯಥಾಶಕ್ತಿ ದಕ್ಷಿಣೆ ಸಹಿತ ಹುಂಡಿಲಿ ಹಾಕ್ಬಿಡಿ. ಆ ಬಂಗಾರದ ಬಗ್ಗೆ ಹರಕೆ ಮಾಡ್ಕೊಳ್ಳಿ ಆ ಒಂದು ಭೈರವನಲ್ಲಿ. ಏನಂತಂದರೆ, ನನ್ನ ಅಡಮಾನ ಇಟ್ಟ ಬಂಗಾರ ವಾಪಸ್ ಬಂದರೆ ನಾನು ಯಥಾಶಕ್ತಿ ಏನಾರು ಒಂದು ಸೇವೆಯನ್ನು ಸಲ್ಲಿಸ್ತೇನೆ ಅಂತ. ಸೊ ಈ ಸ್ವರ್ಣಾಕರ್ಷಣ ಭೈರವ ಮಂತ್ರ ನಿಮಗೆ ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡಲಿದೆ. ಅದು ಮಂಗಳವಾರದ ದಿವಸ ಅಥವಾ ಗುರುವಾರದ ದಿವಸ ಈ ಕಾರ್ಯವನ್ನು ಮಾಡ್ತಕ್ಕಂಥದ್ದು. ಇದು ಸ್ವರ್ಣಾಕರ್ಷಣ ಅಡ್ಡ ಇರ್ತಕ್ಕಂಥದ್ದು. ಇಲ್ಲ ಅಂತಂದರೆ ಈ ಸ್ವರ್ಣಾಕರ್ಷಣ ಭೈರವ ಮಂತ್ರ ನಾನು ವಿಡಿಯೋದ ಎಂಡಲ್ಲಿ ಏನು ಹೇಳ್ತೇನೆ ಅದನ್ನು ಡೈಲಿ ಕೇಳಿಸ್ಕೊಂಡ್ರೂ ಆಗುತ್ತೆ. ದಯವಿಟ್ಟು ಎಂಡ್ ತನಕ ನೋಡಿ, ಆ ಮಂತ್ರವನ್ನೇ ಹೇಳ್ಕೊಡ್ತೇನೆ ನಿಮಗೆ ನಾನು, ಆಯಿತಾ? ಒಂದು. ಎರಡನೇದು ಭೂಮಿಗೆ ಸಂಬಂಧಪಟ್ಟಂಥದ್ದು. ಅದು ಬಂದು ಭೂವರಾಹ ಸ್ವಾಮಿಯ ಮಂತ್ರ ಆಗುತ್ತೆ. ಅದನ್ನು ಸಹ ಈ ವಿಡಿಯೋ ಎಂಡಲ್ಲಿ ಹೇಳ್ತೇನೆ. ಅದನ್ನು ಕೂಡ ಡೈಲಿ ಕೇಳಿಸ್ಕೊಳ್ಬಹುದು. ನೀವೇನು ವಿಶೇಷವಾಗಿ ಮಾಡಬಹುದು ಅಂತಂದರೆ, ವಿಷ್ಣು ಸಂಬಂಧದ ದೇವಸ್ಥಾನಗಳು ಯಾವ್ದಾರು ಇದೆಯಾ ಅಂತ ನೋಡಿ. ವಿಷ್ಣುವೇ ಆಗಬೇಕು, ಬಹಳ ಇಂಪಾರ್ಟೆಂಟ್. ವೃಷಭ ರಾಶಿಯವರು ವಿಷ್ಣು ದೇಗುಲದಲ್ಲಿ ಬಹಳ ಮುಖ್ಯವಾಗಿ ಒಂದು ಕೆಂಪು ಇದನ್ನು ಎಂತ ಹೇಳ್ತೀವಿ, ದಾರದುಂಡೆ ಅಂತೀವಲ್ಲ, 9 ಎಳೆ ಇರಬೇಕು. 9 ಎಳೆಯ ದಾರವನ್ನು, ಕೆಂಪು ದಾರವನ್ನು ಮಾಡಿಕೊಂಡು ಅದನ್ನು ವಿಷ್ಣು ಸಂಬಂಧದ ದೇವಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡಿ ಎನರ್ಜೈಸ್ ಮಾಡಿಸ್ಬೇಕು. ನಂತರ ಅದನ್ನು ನಿಮ್ಮ ಬಲಗೈಗೆ ಕಟ್ಕೊಳ್ಬೇಕು. ಹಾಗೂ ಅಲ್ಲಿ ಪುರೋಹಿತರ ಹತ್ರ ಅದನ್ನು ಭೂವರಾಹ ಸ್ವಾಮಿಯ ಮಂತ್ರದಿಂದ ಪೂಜೆ ಮಾಡಿಸ್ಬೇಕು. ಅದನ್ನು ಭೂವರಾಹ ಸ್ವಾಮಿಯ ಮಂತ್ರದಿಂದ ಪೂಜೆ ಮಾಡಿದಂತಹ ಕೆಂಪು ದಾರವನ್ನು, 9 ಎಳೆಯ ದಾರ, ಕೆಂಪು ದಾರವನ್ನು ವಿಷ್ಣು ದೇಗುಲದಲ್ಲಿ ಸ್ವಾಮಿಯ ಸನ್ನಿಧಿಯಲ್ಲಿರಿಸಿ, ಪಾದಗಳಲ್ಲಿರಿಸಿ, ಭೂವರಾಹ ಸ್ವಾಮಿಯ ಒಂದು ಅಷ್ಟೋತ್ತರದಲ್ಲಿ ಅರ್ಚನೆ ಪೂಜೆಗಳನ್ನು ಮಾಡಿಸಿ ಅದನ್ನು ಬುಧವಾರದ ದಿವಸ ಬಲಗೈಯಲ್ಲಿ ಕಟ್ಕೊಳ್ಬೇಕು, ಕೆಂಪುದು, ಆಯಿತಾ? ಸೊ ಇದು ನಿಮಗೆ ತುಂಬ ಪವರ್ಫುಲ್ ಆಗಿರ್ತದೆ. ಇಲ್ಲ ಅದೇ ದಾರವನ್ನು ನೀವು ಮನೆಯಲ್ಲಿಯೇ, ನಾನೀಗೇನು ಈ ವಿಡಿಯೋ ಎಂಡಲ್ಲಿ ಭೂವರಾಹ ಸ್ವಾಮಿ ಮಂತ್ರನ ಹೇಳ್ತೇನಲ್ಲ ಅದನ್ನು ಕೇಳಿಸ್ಕೊಂಡು ಅಥವಾ ರಿಪೀಟ್ ಮಾಡಿ ದಿನ ಒಂದು 108 ಬಾರಿ ಅದನ್ನು ಮುಟ್ಟಿ, ಅದಕ್ಕೆ ತಾಮ್ರದ ಪ್ಲೇಟ್ನಲ್ಲಿ ಇಡಬೇಕು ಆ ದಾರವನ್ನು. ಹಾಗೆ ಅದನ್ನು ಮುಟ್ಟಿಕೊಂಡು ಒಂದು 108 ಬಾರಿ ಆ ಮಂತ್ರವನ್ನು ಹೇಳಿ ಎನರ್ಜೈಸ್ ಮಾಡಿಕೊಂಡು ನೀವೇ ನಿಮ್ಮ ಬಲಗೈಗೆ ಆ ದಾರವನ್ನು ಕಟ್ಕೊಂಡ್ರೂ ಆಗುತ್ತೆ. ಕೆಂಪು ದಾರವನ್ನು ಕಟ್ಕೊಳ್ಬೇಕು. ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳೆಲ್ಲ ನೀಟಾಗಿ ಕ್ಲಿಯರಾಗಿ ಪರಿಹಾರ ಆಗ್ತಾ ಬರುತ್ತೆ. ಇದರಲ್ಲಿ ಬಹಳ ಮುಖ್ಯವಾಗಿ ನೀವು ಇನ್ನೂ ವಿಶೇಷವಾದಂತಹ ಎಂಥದ್ದು ರತ್ನಗಳನ್ನು ಎನರ್ಜೈಸ್ ಮಾಡಿ, ಐಶ್ವರ್ಯ ಗಣಪತಿ ಮತ್ತು ಐಶ್ವರ್ಯ ಗಣಪತಿ ಮಂತ್ರವನ್ನು ಇನ್ಫ್ಯೂಸ್ ಅಂದರೆ ಅದನ್ನಲ್ಲಿ ಅಭಿಮಂತ್ರಣ ಮಾಡಿ ಭೂವರಾಹ ಸ್ವಾಮಿ ಹಾಗೂ ಸ್ವರ್ಣಾಕರ್ಷಣ ಭೈರವದಲ್ಲಿ
ರತ್ನಗಳನ್ನು ಎನರ್ಜೈಸ್ ಮಾಡಿ ಧಾರಣೆ ಮಾಡಿದಾಗ ಇನ್ನೂ ಜಾಸ್ತಿ ಪವರ್ ಬರುತ್ತೆ. ನಾವು ಸಹ ವಿಶೇಷವಾದಂತಹ ಪರಿಹಾರವನ್ನು ಇದೇ ನಾಳೆ ಹುಣ್ಣಿಮೆಯ ದಿವಸವನ್ನೇ ಮಾಡ್ತಾ ಇದ್ದೇವೆ. ನಾವು ಜನವರಿ 3ನೇ ತಾರೀಕು ಬಹಳ ವಿಶೇಷವಾಗಿ ನಿಮ್ಮ ಬಂಗಾರ ಅಂದರೆ ಅಡಮಾನ ಇಟ್ಟ ಬಂಗಾರ ಬಿಡಿಸಿಕೊಳ್ಳುವಂತಾಗಬೇಕು, ಅಥವಾ ನಿಮಗೆ ಬಂಗಾರ ಖರೀದಿಸುವ ಯೋಗ ಬರಬೇಕು, ಬಂಗಾರ ಸಂಬಂಧಿತವಾದಂಥ ನಿಮ್ಮ ಸಮಸ್ಯೆಗಳೆಲ್ಲ ಪರಿಹಾರವಾಗಬೇಕು ಅನ್ನುವ ಕಾರಣಕ್ಕೋಸ್ಕರವಾಗಿ ಸ್ವರ್ಣಾಕರ್ಷಣ ಭೈರವ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಿಮ್ಮ ಭೂಮಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಸಹ ಪರಿಹಾರವಾಗಬೇಕು ಅಂತ ಭೂವರಾಹಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದೇವೆ. ಲಕ್ಷ್ಮೀ ಭೂವರಾಹಸ್ವಾಮಿ ಹೋಮ. ಬಹಳಷ್ಟು ವ್ಯವಹಾರಗಳು ಮಧ್ಯದಲ್ಲಿ ನಿಂತು ಹೋಗ್ಬಿಟ್ಟಿರ್ತವೆ ನಿಮಗೆ, ಏನೋ ಈ ಭೂಮಿಗೆ ಸಂಬಂಧಪಟ್ಟಂಥದ್ದು ಅರ್ಧಮರ್ಧ ವ್ಯವಹಾರ ಆಗ್ಬಿಟ್ಟಿದೆ, ಸಿಗಾಕೊಂಡ್ಬಿಟ್ಟಿದ್ದೀನಿ, ಒದ್ದಾಡ್ತಾ ಇದ್ದೀನಿ ಅಂತ. ಸೊ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ಅಂತಹ ಸಮಸ್ಯೆಗೆ ಲಕ್ಷ್ಮೀ ಭೂವರಾಹಸ್ವಾಮಿಯ ಹೋಮದ ಪ್ರಸಾದ ತುಂಬ ಕೆಲಸ ಮಾಡಲಿದೆ. ಆಯ್ತಲ್ಲ, ಈ ಕಡೆ ನಿಮಗೆ ಸ್ವರ್ಣಾಕರ್ಷಣ ಭೈರವ ಹೋಮ, ಈ ಕಡೆ ಲಕ್ಷ್ಮೀ ಭೂವರಾಹಸ್ವಾಮಿ. ಈ ಎರಡು ಹೋಮಗಳಲ್ಲಿ ವಿಶೇಷವಾಗಿ ನಾವು ಅಭಿಮಂತ್ರಣ ಮಾಡಿ ನಿಮಗೆ ಕೊಡ್ತಾ ಇರತಕ್ಕಂಥ ವಿಶೇಷ ಪ್ರಸಾದವೇ ನಾನು ಈ ಕುತ್ತಿಗೆಯಲ್ಲೂ ಕೂಡ ಹಾಕ್ಕೊಂಡು ಧಾರಣೆ ಮಾಡಿಕೊಂಡಿರ್ತಕ್ಕಂಥ ನವರತ್ನಗಳ ಉಪರತ್ನ ಮಾಲೆ ಅಂತ ನಿಮಗೆ ಸ್ಪಷ್ಟವಾಗಿ ಕಾಣ್ತಾ ಇರ್ಬೋದು ಇದು ಬಾಕ್ಸ್ನಲ್ಲಿ. ಈ ಒಂದು ವಿಶೇಷವಾದ ಉಪರತ್ನಗಳ ನವರತ್ನ ಮಾಲೆಯನ್ನು 6 ಸೆಟ್ ಉಪರತ್ನಗಳಿದೆ ಇದರೊಳಗಡೆ. ನಾನು ಕುತ್ತಿಗೆಯಲ್ಲಿ ಧಾರಣೆ ಮಾಡ್ಕೊಂಡಿರೋದು ನೀವು ನೋಡ್ತಾ ಇರಬಹುದು. 6 ಸೆಟ್ ಉಪರತ್ನಗಳಿರ್ತಕ್ಕಂಥ ಈ ವಿಶೇಷವಾದ ನವರತ್ನದ ಮಾಲೆಯನ್ನು ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತಗಳಿಗೂ ಕೊಡ್ತಾ ಇದ್ದೇನೆ. ಇದರಲ್ಲಿ ರುದ್ರಾಕ್ಷೆಯು ಸಹ 2 ರುದ್ರಾಕ್ಷೆಯನ್ನು ಹಾಕಿ ಈ ಕಡೆ 3 ಸೆಟ್ ಉಪರತ್ನಗಳು, ಈ ಕಡೆ 3 ಸೆಟ್ ಉಪರತ್ನಗಳು ಹಾಕಿ ಒಟ್ಟು 6 ಸೆಟ್ ಉಪರತ್ನಗಳ ನವರತ್ನ ಮಾಲೆಯನ್ನು ನಾವು ಕೊಡ್ತಾ ಇರತಕ್ಕಂಥದ್ದು. ಇದನ್ನು ನಾವು ಈ 3ನೇ ತಾರೀಕು ಹುಣ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ಬಹಳ ವಿಶೇಷವಾದಂತಹ ಸ್ವರ್ಣಾಕರ್ಷಣ ಭೈರವ ಹೋಮ, ಲಕ್ಷ್ಮೀ ಭೂವರಾಹಸ್ವಾಮಿ ಹೋಮಗಳನ್ನು ಎನರ್ಜೈಸ್ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಿಮಗೆ ಆರ್ಥಿಕ ಬಾಧೆ ಅಥವಾ ಮನೆಯಲ್ಲಿ ಸರ್ವತೋಮುಖವಾದ ಅಭಿವೃದ್ಧಿಯಾಗಬೇಕು ಅನ್ನುವ ದೃಷ್ಟಿಕೋನದಿಂದ ನಾವು ಐಶ್ವರ್ಯ ಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸರ್ಪದೋಷದಿಂದಾಗಿ ಏಳಿಗೆ ಆಗ್ತಾ ಇಲ್ಲ, ಅಥವಾ ಭೂಮಿಯಲ್ಲೇನೋ ಸರ್ಪದೋಷ ಇದೆ, ಅದಕ್ಕೋಸ್ಕರ ಭೂಮಿಯಲ್ಲಿ ಏಳಿಗೆ ಆಗ್ತಾ ಇಲ್ಲ, ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಸಂತಾನ ಇಲ್ಲದವರಿಗೆ ಸಂತಾನ ಆಗಬೇಕು ಅಂತ ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಅದ್ಭುತವಾದಂಥ ಹೋಮಗಳು ಮಾಡ್ತಾ ಇದ್ದೇವೆ. ಒಬ್ಬರಿಗೆ ಒಂದೇ ಸಂಕಲ್ಪ ಸೇವೆ, ಒಂದು ಸಂಕಲ್ಪ ಸೇವೆಯಲ್ಲಿ ಎಲ್ಲ ಹೋಮಗಳು ಬಂತು. ನೀವು ಒಂದು ಸಂಕಲ್ಪ ಸೇವೆಗೆ ಕೊಟ್ಟರೆ ಐಶ್ವರ್ಯ ಗಣಪತಿ ಹೋಮ, ಸ್ವರ್ಣಾಕರ್ಷಣ ಭೈರವ ಹೋಮ, ಲಕ್ಷ್ಮೀ ಭೂವರಾಹಸ್ವಾಮಿ ಹೋಮ, ಸಂತಾನ ಗೋಪಾಲಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಗುರುಬಲಕ್ಕೋಸ್ಕರ ಗುರು ಶಾಂತಿ ಹೋಮ, ಶನಿ ಪೀಡೆ ಪರಿಹಾರಕ್ಕೆ ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳು, ಇಷ್ಟೆಲ್ಲ ಹೋಮಗಳಾಗಲಿದೆ. ಒಬ್ಬರಿಗೆ ಒಂದೇ ಸಂಕಲ್ಪ ಸೇವೆ, ಒಂದು ಸಂಕಲ್ಪ ಸೇವೆಗೆ ಒಂದು ವಿಶೇಷವಾದಂತಹ ಈ ಉಪರತ್ನಗಳ ನವರತ್ನ ಮಾಲೆಯನ್ನು ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಹೊಸ ವರ್ಷದ ಒಂದು ಹೊಸ ಗಿಫ್ಟ್ ಅಂತ ಅನ್ಕೋಬಹುದು, ಅಷ್ಟು ಚಂದ ಮಾಡಿ ನಾವು. ಯಾಕೆಂದರೆ ನೀವೇ ಕೂಡ ಇದು ಬಹಳ ಕಾಸ್ಟ್ಲಿ ಆಗ್ತದೆ. ನೀವು ಉಪರತ್ನಗಳದ್ದು ಈ ನವರತ್ನ ಮಾಲೆಯನ್ನು ನೀವು ಮಾಡಿಸ್ಕೊಳ್ತೀನಿ ಅಂದರೂ ಬಹಳ ಕಾಸ್ಟ್ಲಿ ಆಗ್ತದೆ. ಇಷ್ಟೆಲ್ಲ ಹೋಮಗಳಲ್ಲಿ ನಾವು ವರ್ಷದ ಆದಿಯಲ್ಲೇ ಎನರ್ಜೈಸ್ ಮಾಡಿ ನಿಮಗೆ ಕೊಟ್ಟರೆ ಖಂಡಿತವಾಗಿ ನಿಮಗೆ ತುಂಬ ಅನುಕೂಲ ಆಗಲಿದೆ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ದಯವಿಟ್ಟು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ 3ನೇ ತಾರೀಕು ಬೆಳಗ್ಗೆ ಹೋಮದಲ್ಲಿ ಲೈವಲ್ಲಿ ನಾನು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಸಂಕಲ್ಪ ಆಗುವಂಥದ್ದು ನೀವು ಕೇಳಿಸ್ಕೊಳ್ಬಹುದಾಗಿರ್ತದೆ. ಸಂಕಲ್ಪ ಸೇವೆ ಲೈವ್ ಇರ್ತದೆ. ಆಮೇಲೆ ಎಲ್ಲ ಹೋಮಗಳು 10:30ಯಿಂದ ಆರಂಭವಾಗ್ತದೆ. ಹೋಮಗಳೆಲ್ಲ ಲೈವ್ ನೋಡಬಹುದು. ಹಾಗೂ ಪ್ರಸಾದ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆಯ ಅರಿಶಿನ ಪ್ರಸಾದ ಸಹಿತವಾಗಿ ಈ ವಿಶೇಷವಾದ ಉಪರತ್ನಗಳ ನವರತ್ನ ಮಾಲೆ ಸಹಿತ ಎಲ್ಲ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಳ್ಳಿದ್ದೇವೆ. ಶನಿವಾರ ಹೋಮ ಆಗುತ್ತೆ, ಭಾನುವಾರ ಗೌರ್ಮೆಂಟ್ ಹಾಲಿಡೇ ಇದೆ, ಸೋಮವಾರ ಬೆಳಗ್ಗೆ ನಾವು ಎಲ್ಲ ಪ್ರಸಾದ ಇಲ್ಲಿಂದ ನಾವು ಕಳಿಸ್ಬಿಡ್ತೇವೆ. ಎಲ್ಲ ರೆಡಿ ಇದೆ, ಜಸ್ಟ್ ಎನರ್ಜೈಸ್ ಮಾಡು ಕಳಿಸ್ಕೊಡು ಅನ್ನೋ ರೀತಿಯಲ್ಲಿ ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ಪೂಜೆ ಮಾಡಿ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಆಗಲಿದೆ. ಸೊ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಬೇಗ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಲಿಕ್ಕೆ ಮರಿಬೇಡಿ ಈ ಒಂದು ವಿಡಿಯೋನ. ಈಗ ಒಂದು ವಿಶೇಷವಾದಂಥ ಮಂತ್ರಗಳ 2 ಮಂತ್ರಗಳನ್ನು ಸಹ ನಾನು ಈಗ ಹೇಳಿದ್ದೇನೆ. ಆ ಮಂತ್ರಗಳನ್ನು ಕೇಳಿಸ್ಕೊಳ್ಳಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ವಂ ಆಂ ಹ್ರೂಂ ಹ್ರೀಂ ಹ್ರಾಂ ಮಹಾಭೈರವಾಯ ಪಣಸ್ಥಾಯ ಅಜಾಮಿಳಬಂಧನಾಯ ಲೋಕೇಶ್ವರಾಯ ಮಮ ದಾರಿದ್ರ್ಯಾಪಹಾರಾಯ ಹ್ರಾಂ ಹ್ರೀಂ ಹ್ರೂಂ ಆಂ ವಂ ಓಂ. ಓಂ ನಮೋ ಭಗವತೆ ವರಾಹರೂಪಾಯ ಭೂರ್ಭುವಸ್ವಃ ಪತಯೇ ಭೂಪತಿತ್ವಂ ಮೇ ದೇಹಿ ದಾಪಯ ಸ್ವಾಹಾ. ಓಂ ನಮೋ ಭಗವತೆ ವರಾಹರೂಪಾಯ
ಭೂರ್ಭುವಸ್ವಃ ಪತಯೇ ಭೂಪತಿತ್ವಂ ಮೇ ದೇಹಿ ದಾಪಯ ಸ್ವಾಹಾ. ಓಂ ನಮೋ ಭಗವತೆ ವರಾಹರೂಪಾಯ ಭೂರ್ಭುವಸ್ವಃ ಪತಯೇ ಭೂಪತಿತ್ವಂ ಮೇ ದೇಹಿ ದಾಪಯ ಸ್ವಾಹಾ.